Hi, hello, good morning students. How are you all? Hope all are fine. Stay home and stay safe. In our last class ಅಲ್ಲಿ ಯಾವ ಟಾಪಿಕ್ ಡಿಸ್ಕಸ್ ಮಾಡಿದ್ವಿ? ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ ಟಾಪಿಕ್ಕು ATP ಮತ್ತು NADPH ಯಾವ ಥರ ಯೂಸ್ ಆಗುತ್ತೆ ಸಣ್ಣದೊಂದು ಐಡಿಯಾ ತೊಗೊಂಡಿದ್ರಿ. ಆ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನಾಗುತ್ತೆ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಏನಾಗುತ್ತೆ ಸಿಗುತ್ತೆ. ಬಟ್ ಪ್ರತಿಯೊಂದು ಸ್ಟೆಪ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಒಂದು 5 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್. ಇಟ್ ಈಸ್ ನಥಿಂಗ್ ಬಟ್ ಕೆಲ್ವಿನ್ ಸೈಕಲ್. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ತುಂಬ ವಂಡರ್ಫುಲ್ ಆಗಿದೆ. ಪ್ರತಿಯೊಂದು ಹಂತಗಳನ್ನ ಅಥವಾ ಸ್ಟೆಪ್ಸ್ಗಳನ್ನ ಭಾಳ ನೀಟಾಗಿ ಅಬ್ಸರ್ವ್ ಮಾಡಿ. ವಂಡರ್ಫುಲ್ ಕಾನ್ಸೆಪ್ಟ್. ಓಕೆ, ಈಗ ಕೆಲ್ವಿನ್ ಸೈಕಲ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಅನ್ನು ತಗೊಳ್ಳೋದರೆ, ಈಗ ನಾವು ಫಸ್ಟ್ ಕಂಪ್ಲೀಟ್ ಮಾಡಿರೋದು ನಿಮ್ಮೆಲ್ಲರಿಗೂ ಗೊತ್ತಾಗಿದೆ, ದಟ್ ಈಸ್ ಲೈಟ್ ರಿಯಾಕ್ಷನ್. ಲೈಟ್ ರಿಯಾಕ್ಷನ್ ಅಂತ ಒಂದು ಕಾನ್ಸೆಪ್ಟ್ನ ಕಂಪ್ಲೀಟ್ ಮಾಡಿದ್ದೀವಲ್ವಾ. ಲೈಟ್ ರಿಯಾಕ್ಷನ್ಸಲ್ಲಿ ನಮಗೆ ಅವೈಲಬಲ್ ಆಗುವಂಥ ಎರಡು ಪ್ರಾಡಕ್ಟ್ ಯಾವುದು? ಒಂದು ATP ಆ್ಯಂಡ್ ಅನದರ್ ಒನ್ ಈಸ್ NADPH ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅಂದರೆ ದಿ ಪ್ರಾಡಕ್ಟ್ ಆಫ್ ಲೈಟ್ ರಿಯಾಕ್ಷನ್ಸ್ ಆರ್ ಒನ್ ಈಸ್ ATP ಆ್ಯಂಡ್ NADPH. ಮೆನಿ ನಂಬರ್ಲಿ ಏನಾಗುತ್ತೆ, ATP ಪ್ರೊಡ್ಯೂಸ್ ಆಗುತ್ತೆ, ಅದೇ ಥರ ಏನಾಗುತ್ತೆ NADPH ಏನಾಗುತ್ತೆ ಪ್ರೊಡ್ಯೂಸ್ ಆಗುತ್ತೆ. ಈ ಪ್ರೊಡ್ಯೂಸ್ ಆಗಿರುವಂಥ ATP ಎಲ್ಲಿ ಯೂಸ್ ಆಗುತ್ತೆ? ವಿಚ್ ಈಸ್ ಯೂಸ್ಡ್ ಇನ್ ದಿ ಡಾರ್ಕ್ ರಿಯಾಕ್ಷನ್ಸ್ ಅಲ್ಲಿ ಏನಾಗುತ್ತೆ ಯೂಸ್ ಮಾಡ್ಕೊಳ್ಳುತ್ತೆ. ಎಸ್ಪೆಷಲಿ ನಾವು ಇಂಡಿಕೇಟ್ ಮಾಡಿದರೆ ಕೆಲ್ವಿನ್ ಸೈಕಲ್ ಅಂತ ಕರಿಬೋದಾ? ಓಕೆ, ಡಾರ್ಕ್ ರಿಯಾಕ್ಷನ್ಸ್ ಟೈಮಲ್ಲಿ ಏನಾಗುತ್ತೆ ಇದು ಯೂಸ್ ಆಗುತ್ತೆ. ಅಂದರೆ ಲೈಟ್ ರಿಯಾಕ್ಷನ್ನು ಯಾವಾಗ ಕಂಪ್ಲೀಟ್ ಆಯಿತು, ಲೈಟ್ ರಿಯಾಕ್ಷನ್ ಏನು ಮಾಡ್ತು, ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತು. ಆ ಪ್ರಾಡಕ್ಟ್ ಯಾವುದು ಅಂದರೆ ಒಂದು ATP, ಇನ್ನೊಂದು NADPH. ಈ ಪ್ರಾಡಕ್ಟ್ಸ್ನ ಯಾರು ಯೂಸ್ ಮಾಡ್ಕೊತಾರೆ? ಡಾರ್ಕ್ ರಿಯಾಕ್ಷನ್. ಬಟ್ ನಿಮ್ಮ ಮೈಂಡಲ್ಲಿ ನೋಡಿ, ಡಾರ್ಕ್ ರಿಯಾಕ್ಷನ್ಸ್ ಅಂದ ಕೂಡಲೇ ವಿತೌಟ್ ಸನ್ಲೈಟ್ ಅಂತ ಇದೆ. ಇಲ್ಲಿ ಆ ಥರ ಕಾನ್ಸೆಪ್ಟ್ ಬರಲ್ಲ. ಡಾರ್ಕ್ ರಿಯಾಕ್ಷನ್ ಅಂದ ಕೂಡಲೇ ಯಾವಾಗ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗುತ್ತೆ, ಆ ಪ್ರಾಡಕ್ಟ್ನ ಇಮಿಡಿಯೇಟಾಗಿ ಏನು ಮಾಡುತ್ತೆ, ಫುಡ್ಡಾಗಿ ಪ್ರಿಪೇರ್ ಮಾಡಬೇಕಲ್ವಾ. ಆ ಒಂದು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ ಅಂದರೆ ಡಾರ್ಕ್ ರಿಯಾಕ್ಷನ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಹಾಗೆ ನಾವು ಪ್ರೀವಿಯಸ್ ಕ್ಲಾಸಸ್, ಪ್ರತಿ ಕ್ಲಾಸಸ್ಸಲ್ಲಿ ನನಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಇದ್ದೀನಿ. ಬ್ರೀಫ್ ಇಂಟ್ರೊಡಕ್ಷನ್ನು, ಫೋಟೋಲೈಸಿಸ್ ಅಂದರೆ ಏನು, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಅಂದರೆ ಏನು, ಸೈಕ್ಲಿಕ್ ಮತ್ತು ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋರಿಲೇಷನ್ಸ್ ಅಂದರೆ ಏನು, ಇವೆಲ್ಲದ್ರ ಬಗ್ಗೆ, ಕೀಮೋ ಆಸ್ಮೋಟಿಕ್ ಹೈಪೋಥಿಸಿಸ್ ಅಂದ್ರೇನು, ಇವೆಲ್ಲದ್ರ ಬಗ್ಗೆ ನಿಮಗೆ ಐಡಿಯಾ ಬಂದಿದೆ. ಬಟ್ ಅಟ್ ದಿ ಫೈನಲ್ ನಾವು ಒಂದು ಕನ್ಕ್ಲೂಷನ್ ಕೊಡ್ತೀವಿ ಅಂದರೆ ATP ಫಾರ್ಮೇಷನ್ ಆಯಿತು, ಅಟ್ ದಿ ಸೇಮ್ ಟೈಮ್ ಏನಾಗುತ್ತೆ NADPH ಏನಾಗುತ್ತೆ ಫಾರ್ಮೇಷನ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ಸೆಲ್ ಚೂಸ್ ಮಾಡ್ಕೊಳ್ಳಿ. ದಿ ಸೆಲ್ ಈಸ್ ನಥಿಂಗ್ ಬಟ್ ಮೀಸೋಫಿಲ್ ಅಂತ ಕರಿಬೋದಾ? ಇಲ್ಲಿ ನಾನು ಬರಿತಿರುವಂಥ ಡಯಾಗ್ರಾಮ್, ಇಟ್ ಈಸ್ ಅನ್ ಮೀಸೋಫಿಲ್. ಈ ಮೀಸೋಫಿಲ್ ಒಳಗೆ ಏನಾಗುತ್ತೆ, ಕ್ಲೋರೋಪ್ಲಾಸ್ಟ್ ಏನಾಗಿದೆ ಪ್ರೆಸೆಂಟ್ ಇದೆ. ಇದನ್ನು ಕ್ಲೋರೋಪ್ಲಾಸ್ಟ್ ಅಂತ ಮಾಡಿ, ಒಂದೇ ಒಂದು ಕ್ಲೋರೋಪ್ಲಾಸ್ಟ್ನ ನಾನು ತೋರಿಸ್ತಾ ಇದ್ದೀನಿ. ಕ್ಲೋರೋಪ್ಲಾಸ್ಟ್. ಈ ಕ್ಲೋರೋಪ್ಲಾಸ್ಟ್ ಒಳಗೆ ಏನಿರುತ್ತೆ, ಗ್ರಾನಥೈಲಕಾಯ್ಡ್ಸ್ ಇರುತ್ತೆ. ಬಟ್ ನಾನು ಒಂದೇ ಒಂದು ಗ್ರಾನಥೈಲಕಾಯ್ಡ್ನ ಚೂಸ್ ಮಾಡ್ತೀನಿ. ಇದು ಗ್ರಾನಥೈಲಕಾಯ್ಡ್ ಆರ್ ಥೈಲಕಾಯ್ಡ್ ಅಂತ ಇಂಡಿಕೇಟ್ ಮಾಡ್ತೀರಾ. ಇದು ಯಾವುದು? ಮೀಸೋಫಿಲ್ ಸೆಲ್. ಇದು ಕ್ಲೋರೋಪ್ಲಾಸ್ಟ್. ನಿಮಗೆ ಅರ್ಥ ಆಗಲಿ ಅಂತ ಈ ಡಯಾಗ್ರಾಮ್ ಬರೀತಿರೋದು. ಇದು ಥೈಲಕಾಯ್ಡ್. ಹಾಗಾದರೆ ಈ ಪೋರ್ಷನ್ ಏನಾಗುತ್ತೆ ಈಗ? ದಿಸ್ ಪೋರ್ಷನ್ ಇಸ್ ಕಾಲ್ಡ್ ಸ್ಟ್ರೋಮಾ ಅಂತ ಕರಿಬೋದಾ? ಸ್ಟ್ರೋಮಾ. ಓಕೆ, ಈಗ ನಿಮ್ಗೆ ಆಲ್ರೆಡಿ ಒಂದು ಪಾಯಿಂಟ್ ಗೊತ್ತಿದೆ. ಇಲ್ಲಿ ಫೋಟೋ ಸಿಸ್ಟಮ್ 2 ಇರುತ್ತೆ, ಫೋಟೋ ಸಿಸ್ಟಮ್ 1 ಇರುತ್ತೆ. ಅಗೈನ್ ಎಲೆಕ್ಟ್ರಾನ್ಸ್ಗಳೇನಾಗುತ್ತೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಫೈನಲಿ NADPಯಿಂದ NADPH ಏನಾಯಿತು ಫಾರ್ಮೇಷನ್ ಆಯಿತು. ಓಕೆ, ಒಳಗಡೆ ಏನೇನು ಪ್ರೋಸೆಸ್ ಆಗುತ್ತೆ ಎಲ್ಲದು ನಿಮಗೆ ಐಡಿಯಾ ಬಂದಿದೆ. ಅಟ್ ದಿ ಸೇಮ್ ಟೈಮ್ ADP ಪ್ಲಸ್ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಎರಡು ಯುಟಿಲೈಸ್ ಆಗಿ ಯಾರನ್ನ ಪ್ರೊಡ್ಯೂಸ್ ಮಾಡ್ತು? ATP. ಅಂದರೆ ಲೈಟ್ ರಿಯಾಕ್ಷನ್ ಟೈಮಲ್ಲಿ ಒಂದು ATP ಪ್ರೊಡ್ಯೂಸ್ ಆಗಿದೆ, ಇನ್ನೊಂದು NADPH ಏನಾಗಿದೆ ಪ್ರೊಡ್ಯೂಸ್ ಆಗಿದೆ. ಅಂದರೆ ಈಗ ಪ್ರೊಡ್ಯೂಸ್ ಆಗಿರುವಂಥ ಪ್ರಾಡಕ್ಟ್ನ ಯಾರು ಯೂಸ್ ಮಾಡ್ಕೋಬೇಕು? ಡಾರ್ಕ್ ರಿಯಾಕ್ಷನ್ ಯೂಸ್ ಮಾಡ್ಕೋಬೇಕು, ಅಥವಾ ಕೆಲ್ವಿನ್ ಸೈಕಲ್ ಏನು ಮಾಡಬೇಕು, ಇದನ್ನು ಯೂಸ್ ಮಾಡ್ಕೋಬೇಕು. ಹಾಗಾದರೆ ಯಾವ ಥರ? ಈಗ ನೆಕ್ಸ್ಟ್ ಆಗುವಂಥ ಪ್ರೋಸೆಸ್ ಕಂಪ್ಲೀಟಾಗಿ ಎಲ್ಲಾಗುತ್ತೆ? ಇಟ್ ಈಸ್ ಟೇಕ್ಸ್ ಪ್ಲೇಸ್ ಇನ್ ಸ್ಟ್ರೋಮಾದಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಹಾಗಾದರೆ ಪ್ರೋಸೆಸ್ ನೋಡಿ ಯಾವ ಥರ ಅಂದರೆ, ದಿ ರೆಸ್ಪಿರೇಟರಿ ಗ್ಯಾಸಸ್, ಇಟ್ ಈಸ್ ನಥಿಂಗ್ ಬಟ್ ಕಾರ್ಬನ್ ಡೈಆಕ್ಸೈಡ್. ಮೀಸೋಫಿಲ್ ಸೆಲ್ ಆಗಿರ್ಬೋದು, ಸ್ಟೊಮ್ಯಾಟಾ ಆಗಿರ್ಬೋದು, ಅದ್ರ ಮೂಲಕ ಏನಾಯಿತು, ಕಾರ್ಬನ್ ಡೈಆಕ್ಸೈಡು ಒಳಗಡೆ ಎಂಟರ್ ಆಯಿತು. ದಿ ಕಾರ್ಬನ್ ಡೈಆಕ್ಸೈಡ್ ಎಂಟರ್ ಇನ್ ಟು ದಿ
ಯಾವುದ್ರೊಳಗೆ ಬಂತು ಸ್ಟ್ರೋಮಾ. ದೀಸ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಈಸ್ ಮೂವ್ ಇನ್ ಎ ಯಾವ ಮ್ಯಾನರ್ಲಿ ಮೂವ್ ಆಗ್ತದೆ, ಸೈಕ್ಲಿಕ್ ಮ್ಯಾನರ್ಲಿ ಏನಾಗ್ತದೆ ಮೂವ್ ಆಗ್ತದೆ. ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಬಂತು ಅಂಡ್ ದೀಸ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಇಸ್ ಮೂವ್ ಇನ್ ಎ ಸೈಕ್ಲಿಕ್ ಮ್ಯಾನರ್ ಅಂಡ್ ಫೈನಲಿ ಇಟ್ ಈಸ್ ಹೆಲ್ಪ್ಫುಲ್ ಇನ್ ಲೀಡ್ಸ್ ಟು ಫಾರ್ಮೇಷನ್ ಆಫ್ ಯಾರ್ ಫಾರ್ಮೇಷನ್ಗೆ ಸಪೋರ್ಟ್ ಮಾಡ್ತು, ಗ್ಲೂಕೋಸ್. ಗ್ಲೂಕೋಸ್ ಫಾರ್ಮೇಷನ್ಗೆ ಏನು ಮಾಡುತ್ತೆ, ಯಾರು ಸಪೋರ್ಟ್ ಮಾಡ್ತಿದ್ದಾರೆ, ಕಾರ್ಬನ್ ಡೈಆಕ್ಸೈಡ್ ಸಪೋರ್ಟ್ ಮಾಡ್ತಾರೆ. ಅಂದರೆ ಈಗ ನಾವು ಈ ಕಾನ್ಸೆಪ್ಟ್ನ ಸ್ಟಡಿ ಮಾಡಬೇಕು. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಕೆಲ್ವಿನ್ ಸೈಕಲ್. ಅಂದರೆ ಈ ಪ್ರೋಸೆಸ್ ಆಗ್ತಿರೋದಲ್ಲಿ ಸ್ಟ್ರೋಮಾದಲ್ಲಿ ಆಗ್ತಾ ಇದೆ. ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಬಂತು, ದೀಸ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಇಸ್ ಮೂವ್ ಇನ್ ಎ ಸೈಕ್ಲಿಕ್ ಮ್ಯಾನರ್ಲಿ ಏನಾಗುತ್ತೆ, ಮೂವ್ ಆಗುತ್ತೆ. ಅಗೇನ್ ಯಾವಾಗ ಸೈಕ್ಲಿಕ್ ಮ್ಯಾನರ್ಲಿ ಮೂವ್ ಆಗ್ತಿರುತ್ತೆ ಅಂಡ್ ಇಟ್ ಲೀಡ್ಸ್ ಟು ದಿ ಫಾರ್ಮೇಷನ್ ಆಫ್ ಗ್ಲೂಕೋಸ್ನ ಫಾರ್ಮೇಷನ್ಗೆ ಏನು ಮಾಡ್ತು, ಸಪೋರ್ಟ್ ಮಾಡ್ತು. ಈ ಸೈಕಲ್ಲು ಪ್ರಾಪರ್ ಆಗಿ ರನ್ ಆಗಬೇಕು ಅಂದರೆ ಇಟ್ ರಿಕ್ವೈರ್ ಯಾರ್ಯಾರನ್ನ ನೆಸೆಸಿಟಿ ಬೇಕು, ATP ಆ್ಯಂಡ್ NADPH. ಅಂದರೆ ಇಲ್ಲಿ ನಾನು ಸ್ಟ್ರೋಮಾದಲ್ಲಿ ಏನು ಕೆಲ್ವಿನ್ ಸೈಕಲ್ ಅಂತ ಹೇಳ್ತಾ ಇದ್ದೀನಿ, ಅಥವಾ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಅಂತ ಹೇಳ್ತಿದ್ದೀನಿ, ಅಥವಾ ಗ್ಲೂಕೋಸ್ ಫಾರ್ಮೇಷನ್ ಅಂತ ಹೇಳ್ತಿದ್ದೀನಿ, ಇವೆಲ್ಲವೂ ಆಗಬೇಕು ಅಂದರೆ ಯಾರು ಬೇಕು, ATP ಆ್ಯಂಡ್ NADPH ಆರ್ ವೆರಿ ಇಂಪಾರ್ಟೆಂಟ್. ATP ಮತ್ತು NADPH ಇಲ್ಲ ಅಂದರೆ ದೇರ್ ಈಸ್ ನೋ ಕೆಲ್ವಿನ್ ಸೈಕಲ್. ಕೆಲ್ವಿನ್ ಸೈಕಲ್ ರನ್ ಆಗಲ್ಲ. ಕೆಲ್ವಿನ್ ಸೈಕಲ್ ರನ್ ಆಗಬೇಕು, ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಆಗಬೇಕು ಅಂದರೆ ಇಟ್ ಮಸ್ಟ್ ಆ್ಯಂಡ್ ಶುಡ್ ರಿಕ್ವೈರ್ ಯಾರನ್ನ ರಿಕ್ವೈರ್ಮೆಂಟ್ ಇದೆ, NADPH ಆ್ಯಂಡ್ ATP ಏನಾಗುತ್ತೆ ರಿಕ್ವೈರ್ಮೆಂಟ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಯಾವ ಥರ ರಿಕ್ವೈರ್ಮೆಂಟ್ ಇದೆ, ಕೆಲ್ವಿನ್ ಸೈಕಲ್ ಯಾವ ಥರ ರನ್ ಆಗುತ್ತೆ, ಆ ಕಾನ್ಸೆಪ್ಟ್ನ ಏನು ಮಾಡೋದ ಈಗ ಸ್ಟಡಿ ಮಾಡೋದು. ಓಕೆ, ಇದು ನಿಮಗೆ ಗೊತ್ತಾಗಲಿ ಅಂತೇಳಿ, ಅಂದರೆ ಪ್ರೀವಿಯಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಕಾನ್ಸೆಪ್ಟು ಯಾವ ಥರ ಪ್ರೋಸೆಸ್ ಇದೆ. ATP ಪ್ರೊಡ್ಯೂಸ್ ಆಯಿತು, NADPH ಪ್ರೊಡ್ಯೂಸ್ ಆಯಿತು. ಅಂದರೆ ಇಲ್ಲಿ ತನಕ ನೀವು ತಿಳ್ಕೊಂಡಿರುವಂಥ ಕಾನ್ಸೆಪ್ಟ್ ಏನು ಅಂದರೆ ಲೈಟ್ ರಿಯಾಕ್ಷನ್. ಲೈಟ್ ರಿಯಾಕ್ಷನ್ಸಲ್ಲಿ ಏನು ಪ್ರೊಡ್ಯೂಸ್ ಆಗಿದೆ, ATP ಮತ್ತು NADPH ಪ್ರೊಡ್ಯೂಸ್ ಆಗಿದೆ. ಪ್ರೊಡ್ಯೂಸ್ ಆಗಿರುವಂಥ ATP ಮತ್ತು NADPH ಈಗ ಎಲ್ಲಿ ಯೂಸ್ ಆಗ್ತಿದೆ, ಕೆಲ್ವಿನ್ ಸೈಕಲಲ್ಲಿ ಏನಾಗ್ತಿದೆ, ಯೂಸ್ ಆಗ್ತಿದೆ. ATP ಮತ್ತು NADPH ಇಲ್ಲ ಅಂತಂದರೆ ದೆರ್ ಈಸ್ ನೋ ಡಾರ್ಕ್ ರಿಯಾಕ್ಷನ್. ಹಾಗಾಗಿ ಪ್ರೊಡ್ಯೂಸ್ ಆಗಿರುವಂಥ ಪ್ರಾಡಕ್ಟು ಯಾವ ಥರ ಯುಟಿಲೈಸ್ ಆಗುತ್ತೆ ಒಂದು ಪಾಯಿಂಟು. ಆ ಯುಟಿಲೈಸ್ ಆದಮೇಲೆ ಗ್ಲೂಕೋಸು ಯಾವ ಥರ ಪ್ರೊಡ್ಯೂಸ್ ಆಗುತ್ತೆ. ಈ ಸ್ಟಡಿ ಮಾಡುವಂಥ ಕಾನ್ಸೆಪ್ಟೇ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಯಾವ ಕಾನ್ಸೆಪ್ಟ್ ಅದು, ಕೆಲ್ವಿನ್ ಸೈಕಲ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಈಗ ಕಾನ್ಸೆಪ್ಟ್ ಶುರು ಮಾಡೋಣ. ಇಟ್ ಈಸ್ ನಥಿಂಗ್ ಬಟ್ ಕೆಲ್ವಿನ್ ಸೈಕಲ್. ಫಸ್ಟ್ ಪಾಯಿಂಟ್ ನಾವು ಕೆಲ್ವಿನ್ ಸೈಕಲಲ್ಲಿ ಇಂಡಿಕೇಟ್ ಮಾಡಿದ್ರೆ, ದಿ ಫಸ್ಟ್ ಪಾಯಿಂಟ್, ದಿ ಕೆಲ್ವಿನ್ ಸೈಕಲ್ ವಾಸ್ ಡಿಸ್ಕವರ್ಡ್ ಬೈ ಮೆಲ್ವಿನ್ ಕೆಲ್ವಿನ್. ಹಾಗಾಗಿ ಸೈಕಲ್ಗೆ ಏನಂತ ಹೆಸರು ಬಂತು, ಕೆಲ್ವಿನ್ ಸೈಕಲ್ ಅಂತ ಇಂಡಿಕೇಟ್ ಮಾಡ್ತೀವಿ. ಕೆಲ್ವಿನ್ ಸೈಕಲ್ನ C3 ಸೈಕಲ್ ಅಂತ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಫಸ್ಟ್ ಪಾಯಿಂಟ್ ಆಯಿತು, ಸೈಂಟಿಸ್ಟು ಡಿಸ್ಕವರ್ ಮಾಡಿದ್ರಿಂದ ಅದೇ ನೇಮ್ ಏನಾಯಿತು, ಸೈಕಲ್ಗೆ ನಾವು ನೇಮ್ನ ಇಂಡಿಕೇಟ್ ಮಾಡಿದ್ವಿ. ಅಗೈನ್ ಇವರು ಕೆಲ್ವಿನ್ ಸೈಕಲ್ನ ಎಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಂದರೆ ಇನ್ ಆಲ್ಗಲ್ ಫೋಟೋಸಿಂಥಸಿಸ್. ಆಲ್ಗಲ್ ಫೋಟೋಸಿಂಥಸಿಸ್ ಕಾನ್ಸೆಪ್ಟಲ್ಲಿ ದಿ ಮೆಲ್ವಿನ್ ಕೆಲ್ವಿನ್ ಎಕ್ಸ್ಪ್ಲೈನ್ ದಿ ಕೆಲ್ವಿನ್ ಸೈಕಲ್ನ ಏನು ಮಾಡಿದ್ರು, ಎಕ್ಸ್ಪ್ಲೈನ್ ಮಾಡಿದ್ರು. ಆ್ಯಂಡ್ ಬೈ ಯೂಸಿಂಗ್ ದಿ ರೇಡಿಯೋ ಆಕ್ಟಿವ್ ಕಾರ್ಬನ್ನ ಏನು ಮಾಡಿದ್ರು, ಯೂಸ್ ಮಾಡಿದ್ರು. ರೇಡಿಯೋ ಆಕ್ಟಿವ್ ಕಾರ್ಬನ್ನ ಯೂಸ್ ಮಾಡಿ ಆಲ್ಗಲ್ ಫೋಟೋಸಿಂಥಸಿಸ್ ಕಾನ್ಸೆಪ್ಟ್ ಮೂಲಕ ಮೆಲ್ವಿನ್ ಕೆಲ್ವಿನ್ ಎಕ್ಸ್ಪ್ಲೈನ್ ದಿ ಯಾವ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡಿದ್ರು, ಕೆಲ್ವಿನ್ ಸೈಕಲ್ ಅಥವಾ C3 ಸೈಕಲ್ನ ಏನು ಮಾಡಿದ್ರು, ಎಕ್ಸ್ಪ್ಲೈನ್ ಮಾಡಿದ್ರು. ಓಕೆ, ಈ 3 ಪಾಯಿಂಟ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟು, ಈಗ ಫಸ್ಟಿಗೆ ನಾನು ಯಾವ ಥರ ಪ್ರಾಬಬಿಲಿಟಿ ಸೈಕಲ್ ಹೋಗುತ್ತೆ, ನಿಮಗೇನೇನು ಇನ್ಫಾರ್ಮೇಷನ್ ಬೇಕು ಒಂದು ಮ್ಯಾನರ್ ನಾನು ಬರಿತಾ ಹೋಗ್ತೀನಿ. ಆ್ಯಂಡ್ ಲಾಸ್ಟಿಗೆ ನಾವು ಮ್ಯಾಚ್ ಮಾಡೋದು ಎಲ್ಲಿಗೆ ಮ್ಯಾಚ್ ಮಾಡ್ತೀವಿ ಅಂದರೆ NCERTಯ ಕಂಪ್ಲೀಟ್ ಸೈಕಲ್ಗೆ ಏನು ಮಾಡ್ತೀನಿ, ಮ್ಯಾಚ್ ಮಾಡ್ತೀನಿ. ಈಗ ಫಸ್ಟ್ ಕಾಂಪೋನೆಂಟ್ ನೋಡ್ತಾ ಹೋದರೆ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್. ಅಟ್ಮಾಸ್ಫಿಯರ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಲ್ಸೋ ವಾಟರ್ನ ಅಬ್ಸರ್ವ್ ಮಾಡ್ತೀರಾ. ದಿಸ್ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ವಾಸ್ ರಿಸೀವ್ಡ್ ಬೈ, ಯಾರು ರಿಸೀವ್ ಮಾಡ್ತಾರಂದರೆ ಪ್ರೈಮರಿ ಅಕ್ಸೆಪ್ಟರ್.
ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತಿದೆ ಈಗ ಸ್ಟ್ರೋಮಾ ಒಳಗೆ ಬಂತು. ಓಕೆ, ಮತ್ತು ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಈಗ ನಾವು ಸ್ಟಡಿ ಮಾಡ್ತಿರುವಂಥ ಕಾನ್ಸೆಪ್ಟ್ ಯಾವುದು ಅಂದರೆ ಡಾರ್ಕ್ ರಿಯಾಕ್ಷನ್ ಅಥವಾ C3 ಸೈಕಲ್ ಅಂತೇಳಿ ಕರಿತೀವಿ, ಅಥವಾ ಕೆಲ್ವಿನ್ ಸೈಕಲ್ ಅಂತೇಳಿ ಕರಿತೀವಿ. ಇದಕ್ಕಿಂತ ಮುಂಚೆ ನಾವು ಸ್ಟಡಿ ಮಾಡಿದ ಅಷ್ಟು ಕಾನ್ಸೆಪ್ಟ್ ಯಾವುದು ಲೈಟ್ ರಿಯಾಕ್ಷನ್. ಲೈಟ್ ರಿಯಾಕ್ಷನ್ಸಲ್ಲಿ ನೋಡಿ ನಾನು ಎಲ್ಲೂ ಎನ್ಸೈಮ್ಸ್ನ ತೋರಿಸಲಿಲ್ಲ, ಬಟ್ ಯಾವಾಗ ಡಾರ್ಕ್ ರಿಯಾಕ್ಷನ್ ಅಂತ ಕಾನ್ಸೆಪ್ಟ್ ಬರುತ್ತೆ, ಇನ್ ಡಾರ್ಕ್ ರಿಯಾಕ್ಷನ್ ವಿ ಹ್ಯಾವ್ ಟು ಅಬ್ಸರ್ವ್ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ಎನ್ಸೈಮ್ಸ್ನ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಓಕೆ, ಈಗ ಏನಾಗುತ್ತೆ, ನಾವೇನು ಕೆಲ್ವಿನ್ ಸೈಕಲ್ ಅಥವಾ C3 ಸೈಕಲ್ ನೋಡ್ತೀವಿ, ದಿಸ್ ಕಂಪ್ಲೀಟ್ C3 ಸೈಕಲ್ ಟೇಕ್ಸ್ ಪ್ಲೇಸ್ ಇನ್ ದಿ ಸ್ಟ್ರೋಮಾ. ಅಂದರೆ ನಾನು ಏನು ಈ ಕಾಂಪೊನೆಂಟ್ ಬರಿತಿದ್ದೀನಿ, ಈ ಕಂಪ್ಲೀಟ್ ಪ್ರೋಸೆಸ್ ಎಲ್ಲಾಗ್ತದೆ ಸ್ಟ್ರೋಮಾದಲ್ಲಿ ಆಗ್ತದೆ, ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ. ಈಗ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ಏನಾಯಿತು ಒಳಗಡೆ ಬಂತು. ಓಕೆ, ಒಳಗಡೆ ಬಂದ್ಕೊಳ್ಳಿ ಅದನ್ನು ರಿಸೀವ್ ಮಾಡೋಕ್ಕೊಬ್ರು ಬೇಕಲ್ವಾ, ಅವ್ರನ್ನ ನಾವೇನಂತ ಕರಿತೀವಿ ಅಂದರೆ ಪ್ರೈಮರಿ ಅಕ್ಸೆಪ್ಟಾರ್. ದಟ್ ಪ್ರೈಮರಿ ಅಕ್ಸೆಪ್ಟಾರ್ ಆರ್ ನಥಿಂಗ್ ಬಟ್ RUBP. ಅವ್ರನ್ನೇನಂತ ಕರಿತೀವಿ RUBP ಅಂತ ಇಂಡಿಕೇಟ್ ಮಾಡ್ತೀವಿ. RUBP ಆಸ್ ನಥಿಂಗ್ ಬಟ್ ರಿಬಿಲೋಸ್ ಬಿಸ್ಫಾಸ್ಫೇಟ್. ಪ್ರೊನೌನ್ಸಿಯೇಷನ್ ಮಾಡ್ತಾ ರಿಬಿಲೋಸ್ ಬೈಫಾಸ್ಫೇಟ್ ಅಂತಲೂ ಕರಿಬೋದು, ಕೆಲವು ಟೈಮ್ ಪ್ರೊನೌನ್ಸಿಯೇಷನಲ್ಲಿ ರಿಬಿಲೋಸ್ ಬಿಸ್ಫಾಸ್ಫೇಟ್ ಅಂತಲೇ ಕರಿತೀವಿ, ಬಟ್ ರೆಗ್ಯುಲರ್ ಫಿನಾಮಿನಾದಲ್ಲಿ ರಿಬಿಲೋಸ್ ಬೈಫಾಸ್ಫೇಟ್ ಏನಾಯಿತು ಫಾರ್ ಸಪೋರ್ಟ್ ಮಾಡ್ತಾ. ಅಂದರೆ ಕಾರ್ಬನ್ ಡೈಆಕ್ಸೈಡು ಒಳಗಡೆ ಬಂತು, ಅದನ್ನು ರಿಸೀವ್ ಮಾಡ್ತಿರೋದು ಪ್ರೈಮರಿ ಅಕ್ಸೆಪ್ಟಾರ್. ದಟ್ ಪ್ರೈಮರಿ ಅಕ್ಸೆಪ್ಟಾರ್ ನಥಿಂಗ್ ಬಟ್ RUBP ಆರ್ ನಥಿಂಗ್ ಬಟ್ ರಿಬಿಲೋಸ್ ಬಿಸ್ಫಾಸ್ಫೇಟ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಈಗ ಇದಕ್ಕೆ ಅಡಿಷನಲ್ ಪಾಯಿಂಟ್ ಹಾಕೋಬೇಕು. ಏನು ಅಡಿಷನಲ್ ಪಾಯಿಂಟ್ ಅಂದರೆ, ಏನು ನಾನು RUBP ಅಂತ ಇಂಡಿಕೇಟ್ ಮಾಡ್ತಾ ಇದ್ದೀನಿ, ದಿಸ್ RUBP ವಿಚ್ ಕಂಟೈನ್ ಎಷ್ಟು ಕಾರ್ಬನ್ಸ್ ಇರುತ್ತೆ, ಇಟ್ ಕಂಟೈನ್ 5 ಕಾರ್ಬನ್ಸ್ ಏನಾಗುತ್ತೆ ಪ್ರೆಸೆಂಟ್ ಇದೆ. ಯಾರ ಹತ್ರ? RUBP ಹತ್ರ. RUBP ಹತ್ರ 5 ಕಾರ್ಬನ್ ಇದೆ. ಅದೇ ಥರ ಒಂದು ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಬರ್ತಿದೆ, ಅಂದರೆ +1 ಕಾರ್ಬನ್. ಟೋಟಲಿ ಎಷ್ಟು ಕಾರ್ಬನ್ ಆಯ್ತು ಈಗ? 6 ಕಾರ್ಬನ್ ಆಯಿತು. RUBP ಹತ್ರ 5 ಕಾರ್ಬನ್ ಇದೆ, ಕಾರ್ಬನ್ ಡೈಆಕ್ಸೈಡ್ 1 ಕಾರ್ಬನ್ ಇದೆ, ಟೋಟಲಿ ಎಷ್ಟಾಯ್ತು ಈಗ? 6 ಕಾರ್ಬನ್ ಆಯಿತು. ಬಟ್ ದೀಸ್ 6 ಕಾರ್ಬನ್ಸ್ ಆರ್ ಕಂಪ್ಲೀಟ್ಲಿ ಅನ್ಸ್ಟೇಬಲ್ ಅಂತೇಳಿ ಕರಿತೀವಿ. ದೇ ಆರ್ ನಾಟ್ ಸ್ಟೇಬಲ್, ದೇ ಆರ್ ಕಂಪ್ಲೀಟ್ಲಿ ಅನ್ಸ್ಟೇಬಲ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇದು ನಾವು ಫಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡೋದು. ಅಂದರೆ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಬಂತು, ಒಳಗಡೆ ಬಂದ್ಕೊಳ್ಳಿ ಅದನ್ನು ಅಕ್ಸೆಪ್ಟ್ ಮಾಡಿದ್ದು ಯಾರು? RUBP ಯಾವಾಗ ಅಕ್ಸೆಪ್ಟ್ ಮಾಡುತ್ತೆ? RUBP ಹತ್ರ 5 ಕಾರ್ಬನ್ ಆಟಮ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಹತ್ರ 1 ಕಾರ್ಬನ್ ಆಟಮ್ ಇದೆ. ಇವರಿಬ್ಬರು ಕಂಬೈನ್ ಆಗಿ 6 ಕಾರ್ಬನ್ ಆಟಮ್ಸ್ ಫಾರ್ಮೇಷನ್ ಆಯಿತು. ಬಟ್ ದೀಸ್ 6 ಕಾರ್ಬನ್ ಆಟಮ್ಸ್ ಆರ್ ಅನ್ಸ್ಟೇಬಲ್. ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡಿ, ಇದನ್ನು ರಬ್ ಮಾಡ್ಕೊಳ್ತೀನಿ, ಇದನ್ನು ನೋಟ್ ಮಾಡ್ಕೊಂಡಿರಿ ಸೈಡಲ್ಲಿ. ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಹೋದ್ರೆ, ದಿಸ್ ಕಾಂಪೊನೆಂಟ್ ಏನು 6 ಕಾರ್ಬನ್ ಆಟಮ್ ಅನ್ಸ್ಟೇಬಲ್ ಕಾಂಪೊನೆಂಟ್ ಇದೆ, ವಿಚ್ ಈಸ್ ಅಂಡರ್ಗೋ ಯಾವ ಪ್ರೋಸೆಸ್ ಆಗುತ್ತೆ? ದಟ್ ಈಸ್ ದಿ ಫಸ್ಟ್ ಸ್ಟೆಪ್ ಆಫ್ ಕೆಲ್ವಿನ್ ಸೈಕಲ್, ಕಾರ್ಬಾಕ್ಸಿಲೇಷನ್ ಅಂತೇಳಿ ಕರಿತೀವಿ. ಯಾವಾಗ ಕಾರ್ಬಾಕ್ಸಿಲೇಷನ್ ಪ್ರೋಸೆಸ್ಸಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ, ಫಸ್ಟ್ ಪಾಯಿಂಟ್ ನಾವು ನೋಟ್ ಮಾಡೋದೇನು ಅಂತಂದರೆ, ಕಾರ್ಬನ್ ಡೈಆಕ್ಸೈಡ್ನ ಫಿಕ್ಸೇಷನ್ ಏನಾಯಿತು ಬಿಗಿನ್ ಆಯಿತು. 1 ಪಾಯಿಂಟು. ಅನ್ಸ್ಟೇಬಲ್ ಕಾರ್ಬನ್ಸ್ ಆರ್ ಕನ್ವರ್ಟೆಡ್ ಇಂಟು ಸ್ಟೇಬಲ್ ಕಾರ್ಬನ್ಸ್ ಆಗಿ ಕನ್ವರ್ಟಿಗೆ ಏನು ಮಾಡೋದು ಸರ್? ಕನ್ವರ್ಟಿಗೆ ಯಾರು ಸಪೋರ್ಟ್ ಮಾಡ್ತಾರೆ? ಕಾರ್ಬಾಕ್ಸಿಲೇಷನ್. ಯಾಕಂದರೆ ನಾನು ಪ್ರೀವಿಯಸ್ ಹೇಳಿದೆ, ಇಲ್ಲಿ ನಾನು ಪಾಯಿಂಟ್ನ ಇಂಡಿಕೇಟ್ ಮಾಡ್ದೆ. ಯಾವ ಪಾಯಿಂಟ್ ಇಂಡಿಕೇಟ್ ಮಾಡ್ದೆ ಅಂದರೆ, ಇಲ್ಲಿ ನಮಗೆ 6 ಕಾರ್ಬನ್ ಆಟಮ್ಸ್ ಇತ್ತು. ದೀಸ್ 6 ಕಾರ್ಬನ್ ಆಟಮ್ಸ್ ಆರ್ ಕಂಪ್ಲೀಟ್ಲಿ ಅನ್ಸ್ಟೇಬಲ್. ಯಾವಾಗ ಕಾರ್ಬಾಕ್ಸಿಲೇಷನ್ ಪ್ರೋಸೆಸ್ ಆಗುತ್ತೆ, ಆ 6 ಕಾರ್ಬನ್ ಆಟಮ್ ಏನಾಗುತ್ತೆ? ಸ್ಟೇಬಲ್ ಆಗಿ ಕನ್ವರ್ಟ್ ಆಗುತ್ತೆ 1 ಪಾಯಿಂಟು. ಬಟ್ 6 ಕಾರ್ಬನ್ ಆಟಮ್ಸ್ ಏನಾಗುತ್ತೆ? ಸ್ಪ್ಲಿಟ್ ಆಗುತ್ತೆ. ಬಟ್ ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ನೋಡಿ, 1 2 3 4 5 6 ಕಾರ್ಬನ್ ಆಟಮ್ ತೋರಿಸ್ಕೊಂಡಿದ್ದೀನಿ. 6 ಅನ್ಸ್ಟೇಬಲ್ ಇದೆ, ಬಟ್ ದೇ ಆರ್ ಅಂಡರ್ಗೋ ಕಾರ್ಬಾಕ್ಸಿಲೇಷನ್. ಕಾರ್ಬನ್ ಡೈಆಕ್ಸೈಡ್ನ ಫಿಕ್ಸೇಷನ್ ಬಿಗಿನ್ ಆಯಿತು. ಆ ಅನ್ಸ್ಟೇಬಲ್ ಕಾರ್ಬನ್ ಏನಾಯಿತು? ಸ್ಟೇಬಲ್ ಆಗಿ ಕನ್ವರ್ಟ್ ಆಯಿತು. ಆ್ಯಂಡ್ ಏನು 6 ಕಾರ್ಬನ್ ಆಟಮ್ಸ್ ಇದೆ, 6 ಕಾರ್ಬನ್ ಆಟಮ್ ಏನಾಗುತ್ತೆ? ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆದಾಗ ಏನಾಯಿತು? ಫಸ್ಟ್ 3 ಸ್ಟೇಬಲ್, ಸೆಕೆಂಡ್ 3 ಸ್ಟೇಬಲ್. ಟೋಟಲಿ 6 ಆಯಿತಾ? ಇಲ್ಲಿ ಟೋಟಲಿ 6 ಇತ್ತು, ಇಲ್ಲೂ 6 ಆಯಿತು. ಬಟ್ ಸ್ಪ್ಲಿಟ್ ಆಗಿದೆ. 3+3 ಪ್ಯಾಟರ್ನ್ ಆಯಿತು. ಯಾವಾಗ 3+3 ಪ್ಯಾಟರ್ನ್ ಆಯಿತು, ಆಗ ಕಂಪ್ಲೀಟ್ ಏನಾಯಿತು? ಸ್ಟೇಬಲ್ ಆಗಿ ಕನ್ವರ್ಟ್ ಆಯಿತು. ಆಗ ನಾವು ಅದನ್ನ ಅಂತ ಕರಿತೀವಿ ಅಂದರೆ 3
3 ಪಾಸ್ಪೋ ಗ್ಲಿಸರೇಟ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಅಂದ್ರೆ ನೋಡಿ, ಈಗ ನಾವು ಬರೆಯೋದಾರೆ ಕೆಲ್ವಿನ್ ಸೈಕಲಲ್ಲಿ ಫಸ್ಟ್ ಸ್ಟೇಬಲ್ ಕಾಂಪೋನೆಂಟ್ ಯಾವುದು ಅಂದರೆ 3 ಪಾಸ್ಪೋ ಗ್ಲಿಸರೇಟ್ ಇದೆ. ಅಂದರೆ 3 ಪಾಸ್ಪೋ ಗ್ಲಿಸರೇಟ್ ಇದೆ. ಈ ಕಂಪ್ಲೀಟ್ ಪ್ರಾಡಕ್ಟ್ ಸಿಕ್ಕಿದ್ದು ನಮಗೆ ಯಾವಾಗ ಅಂದರೆ ಆಫ್ಟರ್ ದಿ ಕಾರ್ಬಾಕ್ಸಿಲೇಷನ್. ಅಂದರೆ ಈ ಅನ್ಸ್ಟೇಬಲ್ ಕಾರ್ಬನ್ ಆಟಮ್ಸ್ ಏನಾಯಿತು, ಸ್ಟೇಬಲ್ ಆಗಿ ಏನಾಯಿತು ಕನ್ವರ್ಟ್ ಆಯಿತು. ಸ್ಟೇಬಲ್ ಆಗಿ ಕನ್ವರ್ಟ್ ಆಗಬೇಕಾದ್ರೆ 3+3 ಆಗಿ ಏನಾಯಿತು ಸ್ಪ್ಲಿಟ್ ಆಯಿತು. ದಟ್ ಫಸ್ಟ್ ಸ್ಟೇಬಲ್ ಕಾಂಪೋನೆಂಟ್ ಇಸ್ ಕನ್ಸಿಡರ್ಡ್ ಆಸ್ ಎ 3 ಪಾಸ್ಪೋ ಗ್ಲಿಸರೇಟ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಅಗೈನ್ ದಿ ಕಾರ್ಬಾಕ್ಸಿಲೇಷನ್ ಪ್ರೋಸೆಸ್ ವಿಚ್ ಈಸ್ ಕ್ಯಾರಿಡ್ ಔಟ್ ಬೈ ದಿ ಎನ್ಸೈಮ್ ಯಾವ ಎನ್ಸೈಮ್ ಕ್ಯಾರಿ ಮಾಡ್ತಿದೆ, ರುಬಿಸ್ಕೋ ಎನ್ಸೈಮ್ ಏನು ಮಾಡ್ತಿದೆ, ಎಂಟೈರ್ ಕಾರ್ಬಾಕ್ಸಿಲೇಷನ್ ಪ್ರೋಸೆಸ್ನ ಕ್ಯಾರಿ ಮಾಡ್ತಿದೆ. ರುಬಿಸ್ಕೋ ಎನ್ಸೈಮ್ ಅಂದರೆ ಇಲ್ಲಿ ಇಂಡಿಕೇಟ್ ಮಾಡಿದ್ವಿ ನೋಡಿ, ರುಬಿಲೋಸ್ ಬಿಸ್ಪಾಸ್ಪೇಟ್. ಓಕೆ, ಇಲ್ಲಿ ರುಬಿಸ್ಕೋ ಎನ್ಸೈಮ್ನ ಅಬ್ಸರ್ವ್ ಮಾಡ್ತಾ ಹೋದಾಗ ಇಲ್ಲಿ ರುಬಿಸ್ಕೋ ಬರೆಯೋಕ್ಕಿಂತ RUBP ಕಾರ್ಬಾಕ್ಸಿಲೇಸ್ ಎನ್ಸೈಮ್ ಏನು ಮಾಡುತ್ತೆ, ಎಂಟೈರ್ ಪ್ರೋಸೆಸ್ಗೆ ಏನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ. ಒಂದು ಪಾಯಿಂಟ್ ಸಿಕ್ತೀವಿ. ಈಗ ಕೆಲ್ವಿನ್ ಸೈಕಲಲ್ಲಿ ಫಸ್ಟ್ ಸ್ಟೆಪ್ ಈಗ ಕವರ್ ಆಯಿತು. ಅಂದರೆ ಅನ್ಸ್ಟೇಬಲ್ ಕಾರ್ಬನ್ ಆಟಮ್ ಏನಾಯಿತು ಸ್ಟೇಬಲ್ ಆಗಿ ಕನ್ವರ್ಟ್ ಆಯಿತು. ಬಟ್ ಇಲ್ಲಿ ನೀಟಾಗಿ ನೋಟ್ ಮಾಡ್ಕೊಳ್ಳಿ, 3+3 2 ನೆಕ್ಸ್ಟ್ ದೀಸ್ 3 ಫಾಸ್ಫೋಗ್ಲಿಸರೇಟ್ ವಿಚ್ ಈಸ್ ಅಂಡರ್ಗೋ ದಿ ಸೆಕೆಂಡ್ ಸ್ಟೆಪ್ ದಟ್ ಈಸ್ ಕಾಲ್ಡ್ ರಿಡಕ್ಷನ್ ಅಂತೇಳಿ ಕರಿತೀವಿ. when the 3 phosphoglycerate undergo reduction it require 2 ATP. ಯಾರ ನೆಸೆಸಿಟಿ ಇದೆ, 2 ATP and also 2 NADPH ನ ನೆಸೆಸಿಟಿ ಇದೆ. ಏನಕ್ಕೆ 2 ATP ಮತ್ತು 2 NADPH ನೆಸೆಸಿಟಿ ಇದೆ ಅಂದರೆ ಇಲ್ಲಿ 2 3 ಫಾಸ್ಫೋಗ್ಲಿಸರೇಟ್ ಇದೆ. 2 3 ಫಾಸ್ಫೋಗ್ಲಿಸರೇಟು ರಿಡಕ್ಷನ್ ಆಗಬೇಕಂದ್ರೆ 2 ATP ಬೇಕು, 2 NADPH ಬೇಕು. ದಟ್ಸ್ ವೈ 3 phosphoglycerate which is undergo reduction with the help of 2 ATP and 2 NADPH and it finally form triose phosphate ಏನು ಮಾಡ್ತು ಫಾರ್ಮ್ ಮಾಡ್ತು. ಆಫ್ಟರ್ ದಿ ರಿಡಕ್ಷನ್ ಇಟ್ ಫಾರ್ಮ್ಸ್ ದಿ ಟ್ರಯೋಸ್ ಫಾಸ್ಫೇಟ್ ಏನು ಮಾಡ್ತು ಫಾರ್ಮ್ ಮಾಡ್ತು. ಯಾವಾಗ ಟ್ರಯೋಸ್ ಫಾಸ್ಫೇಟ್ ಫಾರ್ಮ್ ಮಾಡ್ತು, ದೀಸ್ ಟ್ರಯೋಸ್ ಫಾಸ್ಫೇಟ್ ಲೀಡ್ಸ್ ಟು ಫಾರ್ಮೇಷನ್ ಆಫ್ ಯಾವುದರ ಫಾರ್ಮೇಷನ್ಗೆ ಸಪೋರ್ಟ್ ಮಾಡುತ್ತಂದರೆ ಐದರ್ ಇಟ್ ಮೇ ಬಿ ಹೆಲ್ಪ್ಫುಲ್ ಫಾರ್ ದಿ ಫಾರ್ಮೇಷನ್ ಆಫ್ ಗ್ಲೂಕೋಸ್ ಆರ್ ಇಟ್ ಮೇ ಬಿ ಹೆಲ್ಪ್ಫುಲ್ ಫಾರ್ ದಿ ಫಾರ್ಮೇಷನ್ ಆಫ್ ಸುಕ್ರೋಸ್. ಈ ಎಲ್ಲ ಕಾಂಪೊನೆಂಟ್ನ ಫಾರ್ಮೇಷನ್ಗೆ ಯಾರು ಸಪೋರ್ಟ್ ಮಾಡ್ತೀರಾ, ಟ್ರಯೋಸ್ ಫಾಸ್ಫೇಟ್ ಏನು ಮಾಡ್ತು ಸಪೋರ್ಟ್ ಮಾಡ್ತು. ಓಕೆ, ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಹೋದರೆ ದಿ ರಿಮೈನಿಂಗ್ ಕಾಂಪೊನೆಂಟ್ ಆಫ್ ದಿ ಟ್ರಯೋಸ್ ಫಾಸ್ಫೇಟ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಫಾರ್ಮೇಷನ್ ಆಫ್ ಯಾರು ಫಾರ್ಮೇಷನಿಗೆ ಸಪೋರ್ಟ್ ಮಾಡ್ತು, RUBP ಫಾರ್ಮೇಷನಿಗೆ ಸಪೋರ್ಟ್ ಮಾಡ್ತು. ದಟ್ ಸ್ಟೆಪ್ ಈಸ್ ಕನ್ಸಿಡರ್ಡ್ ಆಸ್ ಎ ರೀಜನರೇಷನ್ ಅಂತೇಳಿ ಕರಿತೀವಿ. ಅಗೇನ್ ಯಾವಾಗ ರೀಜನರೇಷನ್ ಪ್ರೋಸೆಸ್ ಆಗುತ್ತೆ, ಇಟ್ ಯುಟಿಲೈಸ್ 1 ಮಾಲಿಕ್ಯೂಲ್ ಆಫ್ ATP ಏನು ಮಾಡ್ತು ಯೂಸ್ ಮಾಡ್ತು. ಈಗ ನೋಡಿ ಒಂದು ಕಂಪ್ಲೀಟ್ ಸೈಕಲ್ ಆಗಿದೆ ಈಗ. ಓಕೆ, ಇದನ್ನು ನಾವೇನಂತೀವಿ ಕೆಲ್ವಿನ್ ಸೈಕಲ್ ಅಂತೇಳಿ ಕರಿತೀವಿ. ಕೆಲ್ವಿನ್ ಸೈಕಲ್ ಕಂಟೈನ್ 3 ಇಂಪಾರ್ಟೆಂಟ್ ಸ್ಟೆಪ್: ಕಾರ್ಬಾಕ್ಸಿಲೇಷನ್, ರಿಡಕ್ಷನ್ ಆ್ಯಂಡ್ ರೀಜನರೇಷನ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಹಾಗೆ ಒಂದು ಸಿಂಪಲ್ ಪಾಯಿಂಟ್ ನಾವೀಗ ಹೇಳ್ತಾ ಹೋದರೆ, ಈಗೇನೇ ನೀವು ಸೈಕಲ್ ನೋಡಿದ್ದೀರಾ, ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ರಿಸೀವ್ ಮಾಡ್ಕೊಂಡಿದ್ದು ಯಾರು, ಪ್ರೈಮರಿ ಅಕ್ಸೆಪ್ಟಾರ್. ಆ ಪ್ರೈಮರಿ ಅಕ್ಸೆಪ್ಟಾರ್ಗೆ ಏನಂತ ಕರೆದ್ರಿ, RUBP. RUBP ಅಂದರೆ ರುಬಿಲೋಸ್ ಬೈಫಾಸ್ಫೇಟ್ ಅಂತೇಳಿ ಕರಿತೀವಿ. ಓಕೆ, ಇದರ ಹತ್ರ ಇರುವಂಥ ಒಂದು ಪ್ರಾಪರ್ಟಿ ಏನು ಅಂದರೆ RUBP ಹತ್ರ 5 ಮಾಲಿಕ್ಯೂಲ್ ಆಫ್ ಕಾರ್ಬನ್ ಇದೆ. ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಇದ್ರ ಜೊತೆ ಬಂದು ಬೈಂಡ್ ಆಗುತ್ತೆ, ಟೋಟಲಿ 6 ಆಯಿತು. ಯಾವಾಗ 6 ಕಾರ್ಬನ್ಸ್ ಆಗುತ್ತೆ, ಆಲ್ ದಿಸ್ 6 ಕಾರ್ಬನ್ಸ್ ಆರ್ ಅನ್ಸ್ಟೇಬಲ್ ಅಂತೇಳಿ ಕರಿತೀವಿ. ಓಕೆ, ಈ 6 ಅನ್ಸ್ಟೇಬಲ್ ಕಾರ್ಬನ್ ಆಟಮ್ಸ್ ಏನಾಗುತ್ತೆ ವಿಚ್ ಇಸ್ ಅಂಡರ್ಗೋ ಕಾರ್ಬಾಕ್ಸಿಲೇಷನ್. ಯಾವಾಗ ಕಾರ್ಬಾಕ್ಸಿಲೇಷನ್ಗೆ ಪಾರ್ಟಿಸಿಪೇಟ್ ಆಗುತ್ತೆ, ದೇ ಆರ್ ಕನ್ವರ್ಟೆಡ್ ಇಂಟು ಸ್ಟೇಬಲ್ ಆಗಿ ಏನಾಯಿತು ಕನ್ವರ್ಟ್ ಆಯಿತು. ಅನ್ಸ್ಟೇಬಲ್ ಕಾರ್ಬನ್ಸ್ ಆರ್ ಕನ್ವರ್ಟೆಡ್ ಇಂಟು ಸ್ಟೇಬಲ್, ಬಟ್ ದೇ ಆರ್ ಸ್ಪ್ಲಿಟ್ ಇಂಟು
3+3 ಆಗಿ ಏನಾಯಿತು ಸ್ಪ್ಲಿಟ್ ಆಯಿತು. ಓಕೆ, ಯಾವಾಗ 3+3 ಆಗಿ ಸ್ಪ್ಲಿಟ್ ಆಯಿತು, ದರ್ ಕನ್ವರ್ಟೆಡ್ ಇಂಟು ಸ್ಟೇಬಲ್ ಆಗಿ ಏನಾಯಿತು ಕನ್ವರ್ಟ್ ಆಯಿತು. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ 3-ಫಾಸ್ಫೋಗ್ಲಿಸರೇಟ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಕೆಲ್ವಿನ್ ಸೈಕಲ್ ಅಲ್ಲಿ ಫಸ್ಟ್ ಸ್ಟೇಬಲ್ ಕಾಂಪೊನೆಂಟ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ 3-ಫಾಸ್ಫೋಗ್ಲಿಸರೇಟ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಅಗೈನ್ ದಟ್ ಪ್ರೋಸೆಸ್ ಇಸ್ ಕನ್ಸಿಡರ್ಡ್ ಆಸ್ ಎ ಕಾರ್ಬಾಕ್ಸಿಲೇಷನ್. ಅಂದರೆ ಕಾರ್ಬಾಕ್ಸಿಲೇಷನ್ ಏನಾಯಿತು, ಕಾರ್ಬನ್ ಡೈಆಕ್ಸೈಡ್ ಫಿಕ್ಸ್ ಆಯಿತು, ಅನ್ಸ್ಟೇಬಲ್ ಕಾರ್ಬನ್ಸ್ ಆರ್ ಕನ್ವರ್ಟೆಡ್ ಇಂಟು ಸ್ಟೇಬಲ್ ಕಾರ್ಬನ್ ಆಗಿ ಏನಾಯಿತು ಕನ್ವರ್ಟ್ ಆಯಿತು. ಒಂದು ಪಾಯಿಂಟು. ಆ್ಯಂಡ್ ಎಂಟೈರ್ ಸೀಕ್ವೆನ್ಸ್ನ ಕ್ಯಾರಿ ಮಾಡ್ತಿರೋದು ಯಾರು, RUBP ಕಾರ್ಬಾಕ್ಸಿಲೇಸ್ ಎನ್ಸೈಮ್ ಏನು ಮಾಡ್ತಿದೆ, ಈ ಪ್ರೋಸೆಸ್ನ ಕ್ಯಾರಿ ಮಾಡ್ತಿದೆ. ಒಂದು ಪಾಯಿಂಟ್ ಆಯಿತು. ನಿಮಗೆ ಯಾವ ಪ್ರಾಡಕ್ಟ್ ಸಿಕ್ಕಿದೆ ಈಗ, 3-ಫಾಸ್ಫೋಗ್ಲಿಸರೇಟ್ ಸಿಕ್ಕಿದೆ. ದೀಸ್ 3-ಫಾಸ್ಫೋಗ್ಲಿಸರೇಟ್ ವಿಚ್ ಇಸ್ ಅಂಡರ್ಗೋ ರಿಡಕ್ಷನ್. ಎರಡನೇ ಸ್ಟೆಪ್ಪು ರಿಡಕ್ಷನಲ್ ಪ್ರೋಸೆಸ್ಸಲ್ಲಿ ಏನಾಯಿತು ಪಾರ್ಟಿಸಿಪೇಟ್ ಆಯಿತು. ಯಾವಾಗ ರಿಡಕ್ಷನಲ್ ಪ್ರೋಸೆಸ್ಸಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ, ಇಟ್ ರಿಕ್ವೈರ್ 2 ATP ಆ್ಯಂಡ್ 2 NADPH. ಏನಕ್ಕೆ 2 ATP 2 NADPH ಬೇಕಂದರೆ ಇಲ್ಲಿ 2 3-ಫಾಸ್ಫೋಗ್ಲಿಸರೇಟ್ ಇದೆ. ಈ 2 3-ಫಾಸ್ಫೋಗ್ಲಿಸರೇಟು ರಿಡಕ್ಷನಲ್ ಆಗಬೇಕು ಅಂದರೆ ಇಟ್ ರಿಕ್ವೈರ್ 2 ATP ಆ್ಯಂಡ್ ಆಲ್ಸೋ 2 NADPH. ಆಫ್ಟರ್ ದಿ ರಿಡಕ್ಷನ್ ಇಟ್ ಫಾರ್ಮ್ ಟ್ರಯೋಸ್ ಫಾಸ್ಫೇಟ್ನ ಏನು ಮಾಡ್ತು ಫಾರ್ಮ್ ಮಾಡ್ತು. ಯಾವಾಗ ಟ್ರಯೋಸ್ ಫಾಸ್ಫೇಟ್ ಫಾರ್ಮೇಷನ್ ಆಯಿತು, ದೀಸ್ ಟ್ರಯೋಸ್ ಫಾಸ್ಫೇಟ್ ಲೀಡಿಂಗ್ ಟು ಹೆಲ್ಪ್ ಇನ್ ದಿ ಫಾರ್ಮೇಷನ್ ಆಫ್ ಗ್ಲೂಕೋಸ್ ಮತ್ತು ಸುಕ್ರೋಸ್ನ ಫಾರ್ಮೇಷನ್ಗೆ ಸಪೋರ್ಟ್ ಮಾಡ್ತು. ಒಂದು ಪಾಯಿಂಟು. ಅಂಡ್ ದಿ ಸೇಮ್ ವೇ ದಿ ರಿಮೈನಿಂಗ್ ಕಂಟೆಂಟ್ ಆಫ್ ದಿ ಟ್ರಯೋಸ್ ಫಾಸ್ಫೇಟ್ ವಿಚ್ ಈಸ್ ಹೆಲ್ಪ್ಫುಲ್ ಇನ್ ದಿ ಫಾರ್ಮೇಷನ್ ಆಫ್ ಯಾರ ಫಾರ್ಮೇಷನ್ಗೆ ಮತ್ತೆ ಪಾರ್ಟಿಸಿಪೇಟ್ ಆಯಿತು, RUBP ಫಾರ್ಮೇಷನ್ಗೆ ಏನು ಮಾಡ್ತು ಸಪೋರ್ಟ್ ಮಾಡ್ತು. ಬೈ ಯೂಸಿಂಗ್ ದಿ ಒಂದು ATP ಮಾಲಿಕ್ಯೂಲ್ನ ಯೂಸ್ ಮಾಡಿಕೊಂಡು RUBPನ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಪ್ರೋಸೆಸ್ ಇಸ್ ಕನ್ಸಿಡರ್ಡ್ ಆಸ್ ಎ ಏನಂತ ಕರಿತೀವಿ, ರೀಜನರೇಷನ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ವಾ? ಹಾಗಾದರೆ ಇಲ್ಲೊಂದು ಅರೈಸ್ ಆಗುವಂಥ ಕ್ವಶನ್ ಏನು ಅಂದರೆ, ಈಗ ಒಂದು ಸೈಕಲ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಸೈಕಲಿಗೆ ನಾನು ಬೋರ್ಡ್ ಮೇಲೆ ಇಂಡಿಕೇಟ್ ಮಾಡಿದ್ದೀನಿ. ಓಕೆ, ಈಗ ನೋಡಿ 3-ಫಾಸ್ಫೋಗ್ಲಿಸರೇಟ್ ಬಂದಿದೆ, ಟ್ರಯೋಸ್ ಫಾಸ್ಫೇಟ್ ಬಂದಿದೆ, ಮತ್ತು RUBP ಬಂದಿದೆ. ಬಟ್ ನಾನು ಇಲ್ಲಿ ಇಂಡಿಕೇಟ್ ಮಾಡ್ತಾ ಗ್ಲೂಕೋಸ್ ಅಂತ ಇಂಡಿಕೇಟ್ ಮಾಡಿದ್ದೀನಿ. ಗ್ಲೂಕೋಸ್ ಫಾರ್ಮೇಷನ್ ಆಗಬೇಕು ಅಂದರೆ ನಿಮಗೆ ಗೊತ್ತಿದೆ ಎಷ್ಟು ಕಾರ್ಬನ್ ಆಟಮ್ ಬೇಕು, 6 ಕಾರ್ಬನ್ ಆಟಮ್ಸ್ ಬೇಕಾಗುತ್ತೆ. ಹೌದು ತಾನೆ? ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ, ಒಂದು ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಬಂತು. ಒಳಗಡೆ ಬಂದ ಕೂಡಲೇ ಕಾರ್ಬಾಕ್ಸಿಲೇಷನ್ ಆಯಿತು, 3-ಫಾಸ್ಫೋಗ್ಲಿಸರೇಟ್ ಬಂತು. 3-ಫಾಸ್ಫೋಗ್ಲಿಸರೇಟಿಂದ ಟ್ರಯೋಸ್ ಫಾಸ್ಫೇಟ್ ಬಂತು. ಅಂದರೆ ನಾವು ಇಲ್ಲಿ ಇಂಡಿಕೇಟ್ ಮಾಡ್ತಾ 6 ಕಾರ್ಬನ್ಸ್ನ ಇಂಡಿಕೇಟ್ ಮಾಡ್ಬೋದಾ? ಈ 6 ಕಾರ್ಬನ್ಸು ಇಲ್ಲಿ ಪ್ರೆಸೆಂಟ್ ಇದೆ. ಈ 6 ಕಾರ್ಬನ್ಸಲ್ಲಿ ನೋಡಿ ನಮಗಿಲ್ಲಿ 2 ಪ್ರಾಪರ್ಟಿ ಕಾಣಿಸ್ತಿದೆ. ನೀಟಾಗಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇದೊಂದು ಪಾಯಿಂಟ್ ನಿಮಗೆ ಗೊತ್ತಾಯಿತು ಅಂದರೆ ಎಂಟೈರ್ ಸೀಕ್ವೆನ್ಸ್ ಅರ್ಥ ಆದಂಗೆ. ಓಕೆ, ಈಗ ಟ್ರಯೋಸ್ ಫಾಸ್ಫೇಟ್ ಅಬ್ಸರ್ವ್ ಮಾಡ್ತಿದ್ವಿ. ಇಲ್ಲಿ 2 ಏನು ಸೀಕ್ವೆನ್ಸ್ ಇದೆ, 2 ಸೀಕ್ವೆನ್ಸ್ ಅದೇ ಥರ ಇದೆ, ಬಟ್ ದೇ ಕಂಪ್ಲೀಟ್ ದರ್ ರಿಡಕ್ಷನಲ್ ಡಿವಿಷನ್ನ ಕಂಪ್ಲೀಟ್ ಮಾಡಿದೆ. ಇಲ್ಲಿ 6 ಇದೆ ಅಂದರೆ ಈ ಟ್ರಯೋಸ್ ಫಾಸ್ಫೇಟಿಂದ 2 ಥರದ ಪಾಸಿಬಿಲಿಟಿ ಇದೆ. ಒಂದು ಪಾಸಿಬಿಲಿಟಿ ಗ್ಲೂಕೋಸ್ ಬರ್ತಾ ಇದೆ, ಇನ್ನೊಂದು ಪಾಸಿಬಿಲಿಟಿ RUBPನ ಮತ್ತೆ ಫಾರ್ಮ್ ಮಾಡ್ತಿದೆ. RUBP ಮತ್ತೆ ಫಾರ್ಮ್ ಆಗಬೇಕಂದ್ರೆ RUBPಗೆ ಎಷ್ಟು ಕಾರ್ಬನ್ ಆಟಮ್ ಬೇಕು, 5 ಕಾರ್ಬನ್ ಬೇಕು. ಅಂದರೆ ಔಟ್ ಆಫ್ 6 ಏನಾಯಿತು, 5 ಕಾರ್ಬನ್ ಆಟಮು ಯಾವುದ್ರ ಫಾರ್ಮೇಷನಿಗೆ ಹೋಯಿತು, RUBP ಫಾರ್ಮೇಷನ್ಗೆ ಹೋಯಿತು. ಹಾಗಾದರೆ ಉಳ್ಕೊಂಡಿದ್ದೆಷ್ಟು, ಒಂದೇ ಒಂದು ಕಾರ್ಬನ್ ಉಳ್ಕೊಳ್ತಾ. ಹಾಗಾದರೆ ಈ ಒಂದು ಕಾರ್ಬನ್ನು ಕ್ಯಾನ್ ಫಾರ್ಮ್ ದಿ ಗ್ಲೂಕೋಸ್ನ ಫಾರ್ಮ್ ಮಾಡುತ್ತಾ, ಗ್ಲೂಕೋಸ್ನ ಫಾರ್ಮ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಿಮಗೆ ಗೊತ್ತಿದೆ ಒಂದು ಗ್ಲೂಕೋಸ್ ಫಾರ್ಮ್ ಆಗಬೇಕು ಅಂದರೆ ಇಟ್ ರಿಕ್ವೈರ್ 6 ಕಾರ್ಬನ್ ಆಟಮ್ಸ್ ಇದೆ. ಬಟ್ ಇಲ್ಲಿ ನೋಡಿ ಒಂದು ಸೈಕಲ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ, ಬಟ್ ನಮ್ಮ ಹತ್ರ ಈಗ ಉಳ್ಕೊಂಡಿರೋದು ಒಂದೇ ಕಾರ್ಬನ್ನು, ಮಿಕ್ಕಿದ 5 ಕಾರ್ಬನ್ನು RUBP ಹತ್ರ ಹೋಯಿತು. ಹಾಗಾದರೆ ಒಂದು ಕಾರ್ಬನಿಂದ ಗ್ಲೂಕೋಸ್ ಆಗುತ್ತಾ, ಒಂದು ಕಾರ್ಬನಿಂದ ಗ್ಲೂಕೋಸ್ ಆಗಲ್ಲ. ಹಾಗಾಗಿ ಏನಾಗುತ್ತೆ, ಈಗ ಒಂದು ಸೈಕಲ್ ಆಯಿತು ಅಂದರೆ ಒಂದು ಕಾರ್ಬನ್ ಬಂತು, ಒಂದು ಕಾರ್ಬನ್ ಡೈಆಕ್ಸೈಡ್ ಯೂಸ್ ಆಯ್ತಲ್ವಾ. ಅದೇ ಥರ 6 ಟೈಮ್ ಏನಾಗಬೇಕು, ಈ ಸೈಕಲ್ ರನ್ ಆಗಬೇಕು. ಈಗ ಫಸ್ಟ್ ಟೈಮ್ ರನ್ ಆಯಿತಾ, ಒಂದು ಗ್ಲೂಕೋಸ್ ಬಂತು, ಸಾರಿ ಒಂದು ಕಾರ್ಬನ್ ಬಂತು. ಸೆಕೆಂಡ್ ಟೈಮ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಬಂತು, ಸೆಕೆಂಡ್ ರೌಂಡ್ ರನ್ ಆಯಿತು, ಸೆಕೆಂಡ್ ಕಾರ್ಬನ್ ಆಟಮ್ ಬಂತು. ಮತ್ತೆ ಥರ್ಡ್ ಟೈಮ್ ರನ್ ಆಯಿತು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಫಸ್ಟ್ ಸೈಕಲ್ ನೋಡ್ತಿದ್ದೀರಾ, ಸೈಕಲ್ ಫುಲ್ ರನ್ ಆಯಿತು. ಇಲ್ಲಿ 6 ಕಾರ್ಬನ್ ಆಟಮ್ ಇದೆ, 5 ಎಲ್ಲಿಗೆ ಹೋಯ್ತು, RUBPಗೆ ಹೋಯ್ತು, ಒಂದು ಉಳ್ಕೊಳ್ತು. ಆ ಒಂದು ನಾನು ಇಲ್ಲಿ ಸೈಡಿಗೆ ಬರ್ಕೊಳ್ತಾ ಇದ್ದೀನಿ. ಒಂದು ಸೈಕಲ್ ಮಾತ್ರ ಕಂಪ್ಲೀಟ್ ಆಗಿದ್ದು. ಅಗೇನ್ ಸೆಕೆಂಡ್ ರೌಂಡ್ ಬಂತು, ಸೆಕೆಂಡ್ ರೌಂಡಲ್ಲಿ ಒಂದು ಕಾರ್ಬನ್ ಡೈಆಕ್ಸೈಡ್ ರಿಸೀವ್ ಮಾಡ್ತು ಅಂದರೆ ಎರಡನೇ ಕಾರ್ಬನ್ ಡೈಆಕ್ಸೈಡು, ಮತ್ತೆ ಸೈಕಲ್ ರನ್ ಆಯಿತು, 5 RUBPಗೆ ಹೋಯಿತು, ಒಂದು ಇಳ್ಕೊಳ್ತು, ಸೆಕೆಂಡ್ ಒನ್, ಮತ್ತೆ ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್ ಒನ್ ಆ್ಯಂಡ್ ಸಿಕ್ಸ್ತ್ ಒನ್. ಅಂದರೆ 6 ಕೆಲ್ವಿನ್ ಸೈಕಲ್ ಕಂಪ್ಲೀಟ್ ಆದರೆ ಇಟ್ ಕ್ಯಾನ್ ಪ್ರೊಡ್ಯೂಸ್
ಒಂದು ಗ್ಲೂಕೋಸ್ ಪ್ರೊಡ್ಯೂಸ್ ಆಗುತ್ತೆ. 6 ಕೆಲ್ವಿನ್ ಸೈಕಲ್ 6 ಕೆಲ್ವಿನ್ ಸೈಕಲ್ ಆಯಿತು ಅಂದರೆ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಏನಾಗುತ್ತೆ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಇಲ್ಲಿ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಪ್ರೊಡ್ಯೂಸ್ ಆಗಬೇಕಂದ್ರೆ ಈ ಥರ ಏನಾಗಬೇಕು 6 ಸೈಕಲ್ ಆಗಬೇಕು. 6 ಸೈಕಲ್ ಆದಾಗ ಏನಾಗುತ್ತೆ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಏನಾಗುತ್ತೆ ಪ್ರೊಡ್ಯೂಸ್ ಆಗುತ್ತೆ. ಇದು ಒಂದು ಪಾಯಿಂಟು. ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಏನಾಯಿತು ಪ್ರೊಡ್ಯೂಸ್ ಆಯಿತು. ಓಕೆ, ಒಂದು ಗ್ಲೂಕೋಸ್ ಏನಾಯಿತು ಪ್ರೊಡ್ಯೂಸ್ ಆಯಿತು. ಹಾಗಾದರೆ ನೆಕ್ಸ್ಟ್ ನೋಡ್ತಾ ಹೋದಾಗ ಒಂದು ಸೈಕಲ್ ಆಗ್ತಿದೆ ಅಂದರೆ ಎಷ್ಟು ATP ಯೂಸ್ ಆಗ್ತಿದೆ? ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಒಂದು ಸೈಕಲ್ ಆಗಬೇಕು ಅಂದರೆ 3 ATP ಆಗಬೇಕು. ಹಾಗಾದರೆ ಒಂದು ಗ್ಲೂಕೋಸ್ ಪ್ರೊಡ್ಯೂಸ್ ಆಗಬೇಕು ಅಂದರೆ ಎಷ್ಟು ATP ಬೇಕು? 3 × 6 18 ATPಗಳು ಬೇಕು. ಒಂದು ಇಂಪಾರ್ಟೆಂಟ್ ಥಿಂಗ್. ಓಕೆ, ಒಂದು ಗ್ಲೂಕೋಸ್ ಪ್ರೊಡ್ಯೂಸ್ ಆಗಬೇಕಂದ್ರೆ 18 ATPs ಬೇಕು. ಅದೇ ಥರ ಎಷ್ಟು NADPH ಬೇಕು? ಒಂದು ಸೈಕಲ್ ರನ್ ಆಗಬೇಕಂದ್ರೆ 2 NADPH ಬೇಕು. ಅದೇ ಥರ 6 ಸೈಕಲ್ ರನ್ ಆಯಿತು ಅಂದರೆ ಒಂದು ಗ್ಲೂಕೋಸ್ ಬರುತ್ತೆ. ಹಾಗಾದರೆ 2 × 6 12 NADPH ಏನಾಗುತ್ತೆ ಪ್ರೊಡ್ಯೂಸ್ ಆಗುತ್ತೆ, ಅಂದರೆ ಯೂಸ್ ಆಗುತ್ತೆ. ಅಂದರೆ ನೋಡಿ, ಈಗ ನೋಡಿ ನಮಗೆ ಕರೆಕ್ಟಾಗಿ ಮೀನಿಂಗ್ ಸಿಕ್ತು. ಫುಡ್ಡು ಪ್ರೊಡ್ಯೂಸ್ ಆಗ್ತಾ ಇದೆ ಸೈಕಲಲ್ಲಿ. ಯಾರು ಯುಟಿಲೈಸ್ ಆಗ್ತಿದ್ದಾರೆ? ATP ಮತ್ತು NADPH ಪ್ರೊಡ್ಯೂಸ್ ಆಗ್ತಿದ್ದಾರೆ. ಒಂದು ಗ್ಲೂಕೋಸ್ ಪ್ರೊಡ್ಯೂಸ್ ಆಗಬೇಕು ಅಂದರೆ 6 ಟೈಮು ಸೈಕಲ್ಲು ರನ್ ಆಗಬೇಕು. 6 ಟೈಮು ಸೈಕಲ್ ರನ್ ಆದಾಗ ಒಂದು ಗ್ಲೂಕೋಸ್ ಪ್ರೊಡ್ಯೂಸ್ ಆಗುತ್ತೆ. ಹಾಗಾದರೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಯೂಸ್ ಆಗುತ್ತೆ? 6 ಕಾರ್ಬನ್ ಡೈಆಕ್ಸೈಡ್ ಯೂಸ್ ಆಗುತ್ತೆ. ಯಾಕಂದರೆ 6 ಸೈಕಲ್ ಅಂದರೆ 6 ಟೈಮ್ ರನ್ ಆಗಬೇಕು ಅಂದರೆ 6 ಕಾರ್ಬನ್ ಡೈಆಕ್ಸೈಡ್ ಬೇಕು. ಒಂದು ಸೈಕಲ್ ರನ್ ಆಗ್ತಿದೆ ಅಂದರೆ 3 ATP ಬೇಕು, 2 NADPH ಬೇಕು. ಹಾಗಾದರೆ ಒಂದು ಗ್ಲೂಕೋಸ್ ಪ್ರೊಡ್ಯೂಸ್ ಆಗಬೇಕು ಅಂದರೆ ಇಟ್ ರಿಕ್ವೈರ್ 18 ATP, 12 NADPH ಆ್ಯಂಡ್ 6 ಮಾಲಿಕ್ಯೂಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನು ಬೇಕು? ಕಂಪ್ಲೀಟ್ ಆಗಿ ರಿಕ್ವೈರ್ಮೆಂಟ್ ಬೇಕು. ಈ ಕಾನ್ಸೆಪ್ಟ್ನ ಹೇಳೋದನ್ನ ನಾವೇನಂತ ಕರಿತೀವಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಕೆಲ್ವಿನ್ ಸೈಕಲ್ ಅಂತೇಳಿ ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಓಕೆ, ಇದು ನಾವು ಕೆಲ್ವಿನ್ ಸೈಕಲ್ ಅಪ್ಲೈ ಮಾಡುವಂಥ ಥಿಂಗ್ಸ್ಗಳು. ಗೊತ್ತಾಗ್ತಿದೆಯಲ್ವಾ? ಇದು ಫಸ್ಟ್ ಥಿಂಗ್. ಹೇಗೆ ಅಕ್ಸೆಪ್ಟ್ ಆಯಿತು? ಕಾರ್ಬಾಕ್ಸಿಲೇಷನ್, ರಿಡಕ್ಷನ್, ರೀಜನರೇಷನ್. ಎಲ್ಲೂ ಕನ್ಫ್ಯೂಸ್ ಆಗಬೇಡಿ. ಫೈನಲಿ ನಾನು ಏನು ತೋರಿಸ್ತಿದ್ದೀನಿ? ಗ್ಲೂಕೋಸ್ ಫಾರ್ಮೇಷನ್ ಇಂಡಿಕೇಟ್ ಮಾಡ್ತಿದ್ದೀನಿ. ಒಂದು ಗ್ಲೂಕೋಸ್ ಫಾರ್ಮೇಷನ್ ಆಗಬೇಕು ಅಂದರೆ 6 ಟೈಮು ಸೈಕಲ್ ರನ್ ಆಗಬೇಕು. 6 ಟೈಮ್ ಸೈಕಲ್ ಏನಕ್ಕೆ ರನ್ ಆಗಬೇಕಂದ್ರೆ ನಿಮಗೆ ಇಲ್ಲಿ ಮೀನಿಂಗ್ ಇದೆ. ಯಾಕಂದರೆ ಇಲ್ಲಿ 6 ಕಾರ್ಬನಲ್ಲಿ ಏನಾಗುತ್ತೆ 5 ಕಾರ್ಬನ್ನು RUBPಗೆ ಹೋಗ್ಬಿಡ್ತು, ಒಂದೇ ಒಂದು ಕಾರ್ಬನ್ ಉಳ್ಕೊಳ್ತು. ಒಂದು ಕಾರ್ಬನಿಂದ ಗ್ಲೂಕೋಸ್ ಫಾರ್ಮ್ ಆಗೋಕ್ಕಲ್ಲ. ಹಾಗಾಗಿ ಏನಾಗುತ್ತೆ ಈ ಸೈಕಲ್ಲು 6 ಟೈಮ್ ರನ್ ಆಗುತ್ತೆ. 6 ಟೈಮ್ ರನ್ ಆದಾಗ 6 ಕಾರ್ಬನ್ಸ್ ಬಂತ ಅಗೇನ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಗ್ಲೂಕೋಸ್ ಫಾರ್ಮೇಷನ್ಗೆ ಏನು ಮಾಡ್ತೇವೆ? ಸಪೋರ್ಟ್ ಮಾಡ್ತೇವೆ. ಒಂದು ಪಾಯಿಂಟು. ಅದೇ ಥರ ಒಂದು ಸಲ ಸೈಕಲ್ ಆಗ್ತಾ ಇದೆ ಅಂದರೆ 3 ATP ಬೇಕು. ಇಲ್ಲಿ 2 ATP ಇದೆ, ಇಲ್ಲಿ 1 ATP ಇದೆ. ಒಂದು ಸಲಿಗೆ 3 ATP ಅಂದರೆ 6 ಟೈಮ್ ರನ್ ಆಯಿತು ಅಂದರೆ 18 ATP ಬೇಕು. ಅದೇ ಥರ ಒಂದು ಸಲ ಸೈಕಲ್ ರನ್ ಆಗ್ತಿದೆ ಅಂದರೆ 2 NADPH ಬೇಕು. 6 ಟೈಮ್ ರನ್ ಆಗ್ತಿದೆ ಅಂದರೆ 12 NADPH ಏನಾಗುತ್ತೆ ನೆಸೆಸಿಟಿ ಇದೆ. ಅಗೇನ್ 6 ಟೈಮು ಸೈಕಲ್ ರನ್ ಆಗ್ತಿದೆ ಅಂದರೆ ಇಟ್ ರಿಕ್ವೈರ್ 6 ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಯೂಸ್ ಆಗುತ್ತೆ. ಇದಿಷ್ಟು ಯೂಸ್ ಆಗಿ ಫೈನಲಿ ಏನು ಪ್ರೊಡ್ಯೂಸ್ ಮಾಡ್ತೋ? ಗ್ಲೂಕೋಸ್ನ ಏನು ಮಾಡುತ್ತೆ? ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ನೋಡಿ, ಲೈಟ್ ರಿಯಾಕ್ಷನಲ್ಲಿ ಪ್ರಾಡಕ್ಟು ಪ್ರೊಡ್ಯೂಸ್ ಆಯಿತು. ಡಾರ್ಕ್ ರಿಯಾಕ್ಷನಲ್ಲಿ ಈ ಪ್ರಾಡಕ್ಟ್ ಎಲ್ಲ ಏನಾಗ್ತಿದೆ? ಯೂಸ್ ಆಗಿಬಿಟ್ಟು ಯಾರನ್ನ ಪ್ರೊಡ್ಯೂಸ್ ಮಾಡ್ತಿದೆ? ಗ್ಲೂಕೋಸ್ನ ಏನು ಮಾಡ್ತಿದೆ? ಪ್ರೊಡ್ಯೂಸ್ ಮಾಡ್ತಿದೆ. ದಿಸ್ ಈಸ್ ಅಬೌಟ್ ದಿ ಕೆಲ್ವಿನ್ ಸೈಕಲ್. ಇದು ನಿಮಗೆ ಅರ್ಥ ಆಗಲಿ ಅಂತ ನಾನು ಈ ಥರ ಪ್ಯಾಟರ್ನಲ್ಲಿ ಬರ್ಕೊಂಡಿದ್ದೀನಿ. ನೀಟಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ. ಏನೇನು ಥರದ ಪ್ಯಾಟರ್ನ್ಗಳು ಪ್ರೆಸೆಂಟ್ ಇದೆ. ನಾವು NCERTದು ಬರೆಯೋದು ಹೋದರೆ ಯಾವ ಥರ ಬರುತ್ತೆ ಸೈಕಲು ಅಂತಂದರೆ, ಒನ್ ಮೋರ್ ಥಿಂಗ್, ಇಲ್ಲಿ C3 ಸೈಕಲ್ ಅಂತ ಇಂಡಿಕೇಟ್ ಮಾಡ್ತೀವಿ. ಇದಕ್ಕೊಂದು ನನ್ನ ಮೀನಿಂಗ್ ಹೇಳಿಲ್ಲ ಸರ್. ಏನಕ್ಕೆ C3 ಸೈಕಲ್? ಕೆಲ್ವಿನ್ ಸೈಕಲ್ ಅಂತ ಏನಕ್ಕೆ ಕರೀತಾರೆ ನಿಮಗೆ ಗೊತ್ತಿದೆ. ಸೈಂಟಿಸ್ಟ್ ನೇಮ್ನ ನಾವು ಅಲ್ಲಿ ಕಾಪಿ ಮಾಡಿದ್ದೀವಿ. C3 ಸೈಕಲ್ ಏನಕ್ಕೆ ಕರಿತೀವಿ ಅಂದರೆ ನಮಗೇನು ಫಸ್ಟ್ ಸ್ಟೇಬಲ್ ಕಾಂಪೊನೆಂಟ್ ಬರುತ್ತಲ್ಲ 3-ಫಾಸ್ಫೋಗ್ಲಿಸರೇಟ್ ಅಂತ, ಈ ಫಸ್ಟ್ ಸ್ಟೇಬಲ್ ಕಾಂಪೊನೆಂಟಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ? 3 ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇದೆ. ಹಾಗಾಗಿ ಈ ಸೈಕಲಿಗೆ ನಾವೇನಂತ ಕರಿತೀವಿ? C3 ಸೈಕಲ್ ಅಂತ ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಓಕೆ, ಹಾಗಾದರೆ NCERT ನಾವು ಕೆಲ್ವಿನ್ ಸೈಕಲ್ನ ಯಾವ ಥರ ನಾವು ಸಿಂಪಲ್ ವೇಲ್ ತೊಗೊಂಡು ಹೋಗೋದಂದರೆ, ಫಸ್ಟ್ ನೋಡಿ RUBP ಅಲ್ಲಿ ನಿಮಗೆ ಫುಲ್ ಫಾರ್ಮ್ ಕೊಟ್ಟಿದ್ದಾರೆ. ರೆಬ್ಯುಲೋಸ್ ಬೈಫಾಸ್ಫೇಟ್ 1,5 ಬೈಫಾಸ್ಫೇಟ್ ಅಂತ ಇಂಡಿಕೇಟ್ ಮಾಡಿದ್ದಾರೆ. ಅಗೈನ್ atmospheric carbon dioxide plus water. The first step is considered as a ಕಾರ್ಬಾಕ್ಸಿಲೇಷನ್ ಅಂತ ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಆಫ್ಟರ್ ದಿ ಕಾರ್ಬಾಕ್ಸಿಲೇಷನ್ ಯಾವ ಕಾಂಪೊನೆಂಟ್ ಬರುತ್ತೆ? 3-ಫಾಸ್ಫೋ
ಗ್ಲಿಸರೇಟ್ ಅಂತ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ದೀಸ್ 3 ಫಾಸ್ಫೋಗ್ಲಿಸರೇಟ್ ವಿಚ್ ಈಸ್ ಅಂಡರ್ಗೋ ರಿಡಕ್ಷನಲ್ ಡಿವಿಷನ್ ಯಾರು ಫಾರ್ಮ್ ಆಗ್ತಾರೆ? ಟ್ರಯೋಸ್ ಫಾಸ್ಫೇಟ್. ಯಾರು ಫಾರ್ಮ್ ಆಗೋದು? ಟ್ರಯೋಸ್ ಫಾಸ್ಫೇಟ್. ಓಕೆ, ಇಲ್ಲಿ ನಾವು ಸೆಕೆಂಡ್ ಸ್ಟೆಪ್ ತೋರಿಸ್ಬೇಕು. ಯಾವುದು ಸೆಕೆಂಡ್ ಸ್ಟೆಪ್ಪು? ರಿಡಕ್ಷನಲ್ ಡಿವಿಷನ್. ಓಕೆ, ಯಾವಾಗ ರಿಡಕ್ಷನ್ ಆಗುತ್ತೆ? ಇಟ್ ಯೂಸ್ ಎ ಟಿ ಪಿಯಿಂದ ಎ ಡಿ ಪಿ ಬರುತ್ತೆ. ಅದೇ ಥರ ಎನ್ ಎ ಡಿ ಪಿ ಇಂದ ಎನ್ ಎ ಡಿ ಪಿ ಫಾರ್ಮ್ ಆಗುತ್ತೆ. ಬಟ್ ಎಷ್ಟು ಯೂಸ್ ಆಗುತ್ತೆ? 2 ATP 2 NADPH ಏನಾಗುತ್ತೆ? ಯೂಸ್ ಆಗುತ್ತೆ. ದೀಸ್ ಟ್ರಯೋಸ್ ಫಾಸ್ಫೇಟ್ ವಿಚ್ ಲೀಡ್ ಟು ಫಾರ್ಮೇಷನ್ ಆಫ್ ಗ್ಲೂಕೋಸ್ ಫಾರ್ಮೇಷನ್ ಏನು ಮಾಡುತ್ತೆ? ಸಪೋರ್ಟ್ ಮಾಡುತ್ತೆ. ಅಗೇನ್ ವಿಚ್ ಈಸ್ ಅಂಡರ್ಗೋ ಥರ್ಡ್ ಸ್ಟೆಪ್ regeneration by using the one molecule of ATP. again it forms the ಯಾರನ್ನ ಫಾರ್ಮ್ ಮಾಡ್ತು? RUBP ಏನು ಮಾಡುತ್ತೆ? ಫಾರ್ಮ್ ಮಾಡುತ್ತೆ. ಇದು ನಾವು ಕಂಪ್ಲೀಟ್ ಸರ್ಕಲ್ ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ ಅಂದರೆ ಕೆಲ್ವಿನ್ ಸೈಕಲ್ ಅಬ್ಸರ್ವ್ ಮಾಡುವಂಥ ಒಂದು ನೀಟ್ ಪ್ಯಾಟರ್ನ ನಾವು ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಅಂದರೆ ಇದರಲ್ಲಿ 3 ಸ್ಟೆಪ್ ಇದೆ: ಕಾರ್ಬಾಕ್ಸಿಲೇಷನ್, ರಿಡಕ್ಷನ್ ಆ್ಯಂಡ್ ಆಲ್ಸೋ ರೀಜನರೇಷನ್. ಓಕೆ, ಕಾಂಪೊನೆಂಟ್ನ ಭಾಳ ನೀಟಾಗಿ ಅಬ್ಸರ್ವ್ ಮಾಡಿ. ಈಚ್ ಆ್ಯಂಡ್ ಎವರಿ ಸ್ಟೆಪ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಸ್ಟೆಪ್ಸ್ನೆಲ್ಲ ನೀವು ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ? ಕಂಪ್ಲೀಟ್ ಮೀನಿಂಗ್ ಗೊತ್ತಾಗುತ್ತೆ. ಕಂಪ್ಲೀಟ್ ಮೀನಿಂಗ್ ಗೊತ್ತಾದರೆ ಮಾತ್ರ ಕೆಲ್ವಿನ್ ಸೈಕಲ್ ಅರ್ಥ ಆಗುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ದಿ ಕೆಲ್ವಿನ್ ಸೈಕಲ್. ಥ್ಯಾಂಕ್ ಯು.